ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ಯಾವ ರೀತಿ ಪುಳಿಯೋಗರೆ ಪೌಡರ್ನ ರೆಡಿ ಮಾಡಿಟ್ಕೋತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಯಾವುದಾದ್ರೂ ಒಂದು ಕಪ್ ಅಳತೆ ತೊಗೊಳ್ಳಿ. ಅದೇ ಕಪ್ನಲ್ಲಿ ಮಿಕ್ಕಿದ ಎಲ್ಲ ಪದಾರ್ಥಗಳನ್ನೂ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಈ ಕಪ್ ಅಳತೆನಲ್ಲಿ ನಾನು 1 ಕಪ್ ಆಗುವಷ್ಟು ಕಡಲೆಬೇಳೆ ಹಾಕಿದ್ದೀನಿ. ಅದೇ ಕಪ್ನಲ್ಲಿ ಇವಾಗ ಉದ್ದಿನಬೇಳೆನೂ ಸಹ ಹಾಕೋಬೇಕು. ಇಷ್ಟು ಸಣ್ಣ ಕಪ್ನಲ್ಲಿ ನೀವು ಪುಳಿಯೋಗರೆ ಪೌಡರ್ ಮಾಡಿಟ್ಕೊಂಡ್ರೆ ಇದೇನೇ ಒಂದು 2 ತಿಂಗಳುಗಳ ತನಕ ಆಗುತ್ತೆ. ಇನ್ನೂ ದೊಡ್ಡದು ಕಪ್ ತೊಗೊಂಡ್ರೆ ಒಂದು 4-5 ಮಂತ್ಸ್ ತನಕ ಆಗುತ್ತೆ. ಅದೇ ಕಪ್ನಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ಧನಿಯಾ ಕಾಳು ಅಂದರೆ ಕೊತ್ತಂಬರಿ ಬೀಜ ಬರುತ್ತೆ ನೋಡಿ, ಅದನ್ನು ಸಹ ಹಾಕಿದ್ದೀನಿ. ಹಾಗೆಯೇ 1/4 ಕಪ್ ಆಗುವಷ್ಟು ಜೀರಿಗೆ, 1/4 ಕಪ್ ಆಗುವಷ್ಟು ಕಾಳು ಮೆಣಸು, ಇದೆಲ್ಲ 1/4 ಕಪ್ ಹಾಕ್ಕೊಳ್ಳಿ. ಬೇಳೆಗಳು ಮಾತ್ರ 1 ಕಪ್ ಹಾಕ್ಕೋಬೇಕು. 1/4 ಕಪ್ಗಿಂತ ಸ್ವಲ್ಪ ಕಡಿಮೆ ಮೆಂತ್ಯ ಹಾಕ್ಕೋಬೇಕು. ಸೊ ಕಡಲೆಬೇಳೆ, ಉದ್ದಿನಬೇಳೆ ಸಮ ಪ್ರಮಾಣ, ಧನಿಯಾ ಅರ್ಧ, ಜೀರಿಗೆ ಹಾಗೆ ಕಾಳು ಮೆಣಸು 1/4 ಭಾಗ, ಮೆಂತ್ಯ ಕಾಲು ಭಾಗಕ್ಕಿಂತನೂ ಸ್ವಲ್ಪ ಕಡಿಮೆ. ಇವಿಷ್ಟು ಪದಾರ್ಥ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ನಾನು ಲೋ ಫ್ಲೇಮ್ನಲ್ಲಿ ಇದನ್ನು ಒಂದು 70-75% ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಮೊದಲಿಗೆ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ನಾನು ರೋಸ್ಟ್ ಮಾಡಿಟ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಲೋ ಫ್ಲೇಮ್ನಲ್ಲೇ ಇದನ್ನು ರೋಸ್ಟ್ ಮಾಡಿದ್ದೀನಿ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ಗೆ ಟರ್ನ್ ಆಗ್ತಾ ಇದೆ. ಇವಾಗ ಇದಕ್ಕೆ ಇನ್ನೇನು ಆಗ್ತಾ ಇದೆ ಅನ್ನೋವಾಗ 1/4 ಕಪ್ ಆಗುವಷ್ಟು ಕಪ್ಪು ಎಳ್ಳನ್ನು ಸೇರಿಸಬೇಕು. ಕಪ್ಪು ಎಳ್ಳು ಇಲ್ಲ ಅಂದರೆ ಪುಳಿಯೋಗರೆ ಪೌಡರ್ ಕಂಪ್ಲೀಟ್ ಆಗೋದೇ ಇಲ್ಲ. ಸೊ ಇದ್ರ ಬದಲಾಗಿ ಬಿಳಿ ಎಳ್ಳನ್ನು ಸಹ ಹಾಕೋಬೋದು, ಆದರೆ ಪುಳಿಯೋಗರೆಗೆ ಬರೋವಂಥ ಕಲರ್ ಇದೆಯಲ್ಲ ಅದು ಬರಲ್ಲ. ಸೊ ಹಾಗಾಗಿ ಯಾವಾಗಲೂ ಕಪ್ಪು ಎಳ್ಳನ್ನೇ ಹಾಕ್ಕೊಳ್ಳಿ. ಅದೇ ಕಪ್ನಲ್ಲಿ 1/4 ಭಾಗ ಆಗೋಷ್ಟು ಹಾಕಿದ್ದೀನಿ. ಕಪ್ಪು ಎಳ್ಳು ಹಾಕಿದ ನಂತರ ಕೊನೆಯಲ್ಲಿ ಅದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಎಳ್ಳನ್ನು ಮೊದಲೇ ಹಾಕೋಬಿಟ್ರೆ ಬೇಳೆಗಳೆಲ್ಲ ಸ್ವಲ್ಪ ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಕಪ್ಪು ಎಳ್ಳು ಬೇಗನೆ ಹುರಿದೋಗ್ಬಿಟ್ಟು ಅದು ಚಟಪಟ ಅನ್ನೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಕೊನೆಯಲ್ಲಿ ಕಪ್ಪು ಎಳ್ಳನ್ನು ಹಾಕಿ ಒಂದು 3-4 ನಿಮಿಷ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪುಳಿಯೋಗರೆಗೆ ನಾನು ಮೆಣಸಿನ್ಕಾಯಿಗಳನ್ನ ಸಪ್ರೇಟ್ ಮಾಡಿಟ್ಕೋತಾ ಇದ್ದೀನಿ. ಒಂದು 10-15 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 4 ಆಗೋಷ್ಟು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಒಳ್ಳೆ ಕಲರ್ ಬರುತ್ತೆ, ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಖಾರಕ್ಕೆ ತೊಗೊಂಡಿದ್ದೀನಿ. ಇಲ್ಲಿ ಪುಳಿಯೋಗರೆ ಸ್ವಲ್ಪ ಖಾರ ಕಡಿಮೆ ಇದ್ರೇ ಚೆನ್ನಾಗಿರುತ್ತೆ, ತುಂಬ ಖಾರ ಆಗಬಾರ್ದು. ಹಾಗಾಗಿ ನೋಡಿಕೊಂಡು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಇಲ್ಲಿ ಮೆಣಸಿನ್ಕಾಯಿ ಹುರಿಯೋದಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಮೆಣಸಿನ್ಕಾಯಿನ ಹಾಕಿ ಒಂದು 3-4 ನಿಮಿಷ ಇದನ್ನು ಅಷ್ಟೇ ಸ್ವಲ್ಪ ಲೈಟಾಗಿ ಅದು ಕಲರ್ ಬರ್ತಾ ಇದೆ ಅನ್ನೋವರೆಗೆ ಮಾತ್ರ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಅದೊಂದು ಸ್ವಲ್ಪ ಫ್ರೈ ಆಗೋ ಅಷ್ಟರಲ್ಲಿ ಈ ಕಡೆ ನಾನು ಕರಿಬೇವನ್ನ ಸ್ವಲ್ಪ ತೆಗೆದಿಟ್ಕೋತಾ ಇದ್ದೀನಿ. ಕರಿಬೇವು ಒಂದು 8-10 ಗರಿ ಆಗೋಷ್ಟು ಕರಿಬೇವು ಹಾಕ್ಕೊಂಡ್ರೆ ಸಾಕು. ಇಲ್ಲಿ ಮೆಣಸಿನ್ಕಾಯಿ ಚೆನ್ನಾಗಿ ರೋಸ್ಟ್ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ ಅದೇ ಪ್ಲೇಟ್ನಲ್ಲಿ. ಇವಾಗ ಕರಿಬೇವು ಏನು ತೊಗೊಂಡಿದ್ನಲ್ಲ ಅದನ್ನು ಅಷ್ಟೇ ಒಂದು 8-10 ಗರಿ ಅಥವಾ 1 ಹಿಡಿ ಆಗೋಷ್ಟು ಕರಿಬೇವು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಗರಿ ಆಗೋವರೆಗೆ ತೆಗೆದು ಅದೇ ಪ್ಲೇಟ್ನಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. ಸೊ ಇಷ್ಟೇ ಹುರ್ಕೋಬೇಕಾಗಿರೋವಂಥ ಅವಶ್ಯಕತೆ ಇರೋವಂಥ ವಸ್ತುಗಳು. ಸೊ ಇವಿಷ್ಟನ್ನು ಇವಾಗ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ನಾನು ಬಿಡ್ತಾ ಇದ್ದೀನಿ. ತಣ್ಣಗಾದ ನಂತರ ಇಲ್ಲಿ ನಾನು ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಪ್ರಮಾಣ ಇರೋ ಕಾರಣ ಅಂದರೆ ನಾನಿಲ್ಲಿ ಮಿಕ್ಸರ್ ಜಾರ್ ಸ್ವಲ್ಪ ಚಿಕ್ಕದು ತೊಗೊಂಡಿದ್ದೀನಿ, ಹಾಗಾಗಿ 2 ಬ್ಯಾಚ್ನಲ್ಲಿ ನಾನು ಹಾಕೋತಾ ಇದ್ದೀನಿ. ಪುಳಿಯೋಗರೆ ಅಂದ ತಕ್ಷಣ ನೆಕ್ಸ್ಟ್ ಮೇಯ್ನ್ ಇಂಗ್ರೀಡಿಯೆಂಟ್ ಇಂಗಿನ ಪೌಡರ್. ಇಂಗು ಇಲ್ಲಿ 3-4 ಟೀ ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ. ನೀವು ಪೌಡರ್ಗೆ ಇಂಗು ಹಾಕೋದು ಮರ್ತು ಬಿಟ್ಟಿದ್ದೀರಾ ಅಂದರೆ ಪುಳಿಯೋಗರೆ ಮಾಡ್ತೀರಾ ನೋಡಿ, ಒಗ್ಗರಣೆಗೆ ಇಂಗನ್ನು ಸೇರಿಸ್ಕೊಳ್ಳಿ. ಒಂದು ಅರ್ಧ ಚಮಚ ಆಗೋಷ್ಟು ಮಾತ್ರ ಅರಿಶಿನ ಪುಡಿಯನ್ನು ಹಾಕಿ ಇದನ್ನು ಆನ್ ಆ್ಯಂಡ್ ಆಫ್ ಮಾಡ್ತಾ ಕಂಪ್ಲೀಟಾಗಿ ಪೌಡರ್ ಆಗೋವರೆಗೆ ಚೆನ್ನಾಗಿ ಪೌಡರ್ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ ನಾನು. ಕಲರ್ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಪುಳಿಯೋಗರೆ ಕಲರು. ಪುಳಿಯೋಗರೆಗೆ ಇದೇ ರೀತಿಯಲ್ಲಿ ಇರಬೇಕು. ನೀವು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬಿಡ್ತು ಅಂತ ಅಂದರೆ ಅದು ವಾಂಗಿಬಾತ್ ಅಥವಾ ಬಿಸಿಬೇಳೆ ಬಾತ್ ಪೌಡರ್ ಥರ ಬಂದುಬಿಡುತ್ತೆ. ಸೊ ಆವಾಗ ಅದು ಕರೆಕ್ಟಾಗಿರೋದಿಲ್ಲ. 1 ಬ್ಯಾಚ್ ಪೌಡರ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಮಿಕ್ಕಿದಷ್ಟು ಸಹ ಪೌಡರ್ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ. ಮೊದಲಿಗೆ ನಾನು ಇಂಗು ಹಾಗೆ ಅರಿಶಿನ ಹಾಕಿದಷ್ಟೇ, ಸೆಕೆಂಡ್ ಬ್ಯಾಚಿಗೆ ಏನು ಹಾಕಲಿಲ್ಲ, ಅಷ್ಟೇ ಸಾಕಾಗುತ್ತೆ. ಇವಾಗ 2 ಪ್ರಮಾಣದಲ್ಲಿ ನಾನು ಪೌಡರ್ ಮಾಡಿಟ್ಕೊಂಡಿರೋ ಕಾರಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡ್ಕೋತೀನಿ. ಸ್ವಲ್ಪ ಬಿಸಿ ಇರುತ್ತೆ ಇದು, ಅಂದರೆ ಪೌಡರ್ ಮಾಡಿರ್ತೀವಲ್ವ ಮಿಕ್ಸರ್ ಜಾರಲ್ಲೇ ಸ್ವಲ್ಪ ಬಿಸಿಯಾಗಿರುತ್ತಲ್ಲ. ಸೊ ಕಂಪ್ಲೀಟಾಗಿ ಒಂದು ಅರ್ಧ ಗಂಟೆ 3/4 ಗಂಟೆ ತಣ್ಣಗಾದ ನಂತರ ಒಂದು ಬಾಕ್ಸಿಗೆ
ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇವಾಗ ಈ ಪುಡಿನ ಉಪಯೋಗಿಸ್ಕೊಂಡು ಪುಳಿಯೋಗರೆ ಯಾವ ರೀತಿ ಮಾಡೋದು ಅಂತಲೂ ಸಹ ತೋರಿಸ್ತೀನಿ. ಪುಳಿಯೋಗರೆ ಮಾಡೋದಕ್ಕೆ ಇಲ್ಲಿ ನಾನು ರೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಈ ಕಡೆ ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆನೂ ಸ್ವಲ್ಪ ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ನಾನು ತೋರಿಸಿರೋ ಅಂಥ ಪ್ರಮಾಣ ಇಷ್ಟು ಪ್ರಮಾಣದಲ್ಲಿ ಪುಳಿಯೋಗರೆ ಪೌಡರ್ ರೆಡಿಯಾಗಿದೆ. ಇದು ನನಗೆ ಒಂದು 3 ಮಂತ್ಸ್ ಬರುತ್ತೆ. ಅಂದರೆ ವಾರಕ್ಕೆ ಒಂದು ಸಲ ಪುಳಿಯೋಗರೆ ಮಾಡಿದ್ರೂ 2 ಸ್ಪೂನ್ ಪೌಡರ್ ಖಾಲಿ ಆಗುತ್ತೆ. ಆವಾಗ ಒಂದು 3 ತಿಂಗಳ ತನಕ ಬರುತ್ತೆ. ಮೊದಲಿಗೆ ಇಲ್ಲಿ ನಾನು ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ. ಕಡಲೆ ಬೀಜ ಲಾಸ್ಟಲ್ಲಿ ರೈಸಿಗೆ ಹಾಕಬೇಕು, ಆವಾಗಷ್ಟೇ ಅದು ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಇನ್ನು ಮಿಕ್ಕಿದ ನಾರ್ಮಲ್ ಒಗ್ಗರಣೆ ನಾವು ಪುಳಿಯೋಗರೆಗೆ ಏನೇನು ಹಾಕ್ತೀವಿ ಅದನ್ನೇ ಹಾಕೋಬೇಕು ಅಷ್ಟೇ. ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕಿ ಕಡಲೆಬೇಳೆ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಬಿಟ್ಟು ಆನಂತರ ಇದಕ್ಕೆ ಒಂದು 3-4 ಒಣಮೆಣಸಿನ್ಕಾಯಿ, ಒಂದು 2 ಗರಿ ಆಗೋಷ್ಟು ಕರಿಬೇವನ್ನು ಹಾಕಿ ಚೆನ್ನಾಗಿ ಅದೊಂದು ಸ್ವಲ್ಪ ಕ್ರಿಸ್ಪ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕು. ಇವಾಗ ಈ ಒಗ್ಗರಣೆಗೆ ನಾನು ಅನ್ನದ ಕ್ವಾಂಟಿಟಿ ನೋಡಿಕೊಂಡು ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಪೌಡರ್ನ ಹಾಕಿದ್ದೀನಿ. ಹಾಗೆಯೇ ಅನ್ನದ ಕ್ವಾಂಟಿಟಿ ನೋಡಿಕೊಂಡು ರುಚಿಗೆ ಉಪ್ಪನ್ನ ಹಾಕೋಬೇಕು. ಹಾಗೆಯೇ ಇಲ್ಲಿ ಪುಳಿಯೋಗರೆ ಅಂದ ತಕ್ಷಣ ನಮಗೆ ಹುಣಸೆ ಹುಳಿ ಮೇಯ್ನಾಗಿ ಬೇಕಾಗುತ್ತೆ. ನಾನು ಹುಣಸೆ ಹಣ್ಣನ್ನು ಪೌಡರ್ ಮಾಡಲಿಕ್ಕೆ ಸೇರಿಸಿಲ್ಲ, ಬದಲಾಗಿ ನಾನಿಲ್ಲಿ ಒಗ್ಗರಣೆಗೆ ನಾನು ಹುಣಸೆ ಹಣ್ಣು ಪೇಸ್ಟ್ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದನ್ನು 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ. ಹುಳಿ ಜಾಸ್ತಿ ಬೇಕು ಅಂತ ಅಂದರೆ ಇನ್ನೂ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೋಬೋದು. ಜಸ್ಟ್ ಈ ಹುಣಸೆ ಹುಳಿನ ಹಾಕಿ ಪೌಡರ್ನ ಹಾಕಿ ಜಸ್ಟ್ ಇದನ್ನು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಹುಣಸೆ ಹಣ್ಣಿನ ಪೇಸ್ಟನ್ನು ನಾನು ಬಿಸಿ ಮಾಡಿ, ಅಂದರೆ ಅದನ್ನು ಗಟ್ಟಿ ಮಾಡಿ ಕಾನ್ಸಂಟ್ರೇಟ್ ಹುಣಸೆ ಹಣ್ಣಿನ ಪೇಸ್ಟ್ ಹಾಕಿರೋದ್ರಿಂದ ನಾನು ಜಾಸ್ತಿ ಹೊತ್ತು ಇಲ್ಲಿ ಕುದಿಸ್ಲಿಕ್ಕೆ ಹೋಗ್ತಾ ಇಲ್ಲ. ನೀವೇನಾದರೂ ಹುಣಸೆ ಹಣ್ಣನ್ನು ನೆನೆಸಿ ರಸ ತೆಗೆದು ಫ್ರೆಶ್ ಆಗಿರೋ ಅಂಥ ರಸ ಹಾಕ್ತಾ ಇದ್ದೀರಾ ಅಂದರೆ ಅದೊಂದು ಸ್ವಲ್ಪ ಗಟ್ಟಿಯಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಸ್ಬಿಟ್ಟು ಆನಂತರ ರೈಸ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಒಗ್ಗರಣೆಗೆ ಹುಣಸೆ ಹಣ್ಣಿನ ಪೇಸ್ಟ್ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ನಾನು ಈ ರೀತಿನೇ ಮಾಡೋದು. ಪೌಡರ್ಗೆ ಹುಣಸೆ ಹಣ್ಣನ್ನು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ಳಲ್ಲ. ಇವಾಗ ರೈಸ್ಗೆ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಕಡಲೆ ಬೀಜ ಹಾಕಿದ್ದೀನಿ. ಒಂದು ಹಿಡಿ ಆಗೋಷ್ಟು ಒಣ ಕೊಬ್ಬರಿ ತುರಿನ ಸಹ ಹಾಕಿದ್ದೀನಿ. ಹಾಗೆಯೇ ಇಲ್ಲಿ ಏನು ಪುಳಿಯೋಗರೆ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಒಗ್ಗರಣೆಗೆ ಹಾಕಿ ಅದನ್ನು ಸಹ ಹಾಕ್ತಾಯಿದ್ದೀನಿ. ಸೊ ಕಲರ್ ನೋಡ್ತಾ ಇರ್ಬೋದು, ನಾವು ಎಕ್ಸಾಕ್ಟಾಗಿ ಹೊರಗಡೆ ಏನು ರೆಡಿಮೇಡ್ ಪುಳಿಯೋಗರೆ ಪ್ಯಾಕೆಟ್ನ ತಂದು ಒಗ್ಗರಣೆಗೆ ಹಾಕಿದಾಗ ಯಾವ ಕಲರ್ ಬರುತ್ತೆ ನೋಡಿ, ಅದೇ ಕಲರಲ್ಲಿ ಬಂದಿದೆ. ಸೊ ಇದೇ ಪರ್ಫೆಕ್ಟ್ ಕಲರ್ ಅಂತ ಅನ್ನೋದು. ನಾವು ಕಪ್ಪು ಎಳ್ಳೆಲ್ಲ ಹಾಕಿ ಪುಡಿ ಮಾಡಿರ್ತೀವಲ್ವ, ಸೊ ಅದು ಈ ಕಲರ್ ಬರುತ್ತೆ. ಹಾಗೆಯೇ ಮೆಣಸಿನ್ಕಾಯಿ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ತುಂಬ ಖಾರ ಆದ್ರೂ ಪುಳಿಯೋಗರೆ ಚೆನ್ನಾಗಿ ಬರೋದಿಲ್ಲ. ಪುಳಿಯೋಗರೆ ಯಾವಾಗಲೂ ಮೈಲ್ಡಾಗಿರಬೇಕು ಖಾರದಲ್ಲಿ. ಬೇಕಿದ್ರೆ ಬೆಲ್ಲನೂ ಸಹ ಸೇರಿಸ್ಕೋಬೋದು ನೀವು ಪೌಡರ್ ಮಾಡಬೇಕಾದ್ರೆ. ನಾನಿಲ್ಲಿ ಬೆಲ್ಲನ ಸ್ಕಿಪ್ ಮಾಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ಮನೆಯಲ್ಲೇ ಪುಳಿಯೋಗರೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಸಖತ್ತಾಗಿರುತ್ತೆ ಟೇಸ್ಟು, ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ.